ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಮಕ್ಕಳೇ, ಮಾಡುತ್ತಿರುವ ವಿಷಯ ನಿಮಗೀಗಾಗಲೇ ಗೊತ್ತಿದೆ. ಯಾವುದರ ಬಗ್ಗೆ ಅಂತಂದರೆ ಲಿಂಗಗಳ ಬಗ್ಗೆ ನಾವು ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಲಿಂಗಗಳು ಅಂದ್ರೇನು ಅದನ್ನು ನಾನು ಹೇಳಿದ್ದೆ. ಹಾಗೆಯೇ ಆ ಲಿಂಗಗಳಲ್ಲಿ ಎಷ್ಟು ವಿಧಗಳು ಬರ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಹೇಳಿದ್ದೆ. ಮೊದಲನೇದಾಗಿ ಲಿಂಗಗಳಲ್ಲಿ ಮುಖ್ಯವಾಗಿ 3 ಥರದ ವಿಧಗಳು ಬರೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಮಕ್ಕಳೇ. ಅವುಗಳನ್ನು ಒಂದು ಸ್ವಲ್ಪ ನಾವು ನೆನಪಿಗೆ ತಂದುಕೊಳ್ಳೋಣ. ನೆನಪಿರಲಿ, ಲಿಂಗಗಳ ವಿಧಗಳು. ಲಿಂಗಗಳ ವಿಧಗಳು ಮೊದಲು ಮಕ್ಕಳೇ ಗಮನ ಇರಲಿ. ಈ ಲಿಂಗಗಳ ವಿಧಗಳಲ್ಲಿ ಮೊದಲು ಮುಖ್ಯವಾಗಿ 3 ವಿಧಗಳನ್ನು ಮಾಡಿದ್ದಾರೆ. ಅದಾದ್ಮೇಲೆ ಅನ್ಯ ಲಿಂಗಗಳು ಅಂತನೂ ಕೂಡ ಒಂದಿಷ್ಟು ವಿಧಗಳು ಇದರಲ್ಲಿ ಬರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಈಗ ಮೊದಲನೇದಾಗಿ ಮೊದಲ 3 ವಿಧಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲು ಯಾವುವು ಅನ್ನೋದನ್ನ ಒಂದು ಕಡೆಗೆ ಪಟ್ಟಿ ಮಾಡಿಕೊಳ್ಳೋಣ. ನಾವು ಈಗಾಗಲೇ ನಿಮಗೆ ತಿಳಿದಿದೆ, ಗೊತ್ತಿದೆ. ಒಂದನೇದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಮೂರನೇದಾಗಿರ್ತಕ್ಕಂಥದ್ದು ನಪುಂಸಕ ಲಿಂಗ. ಇದು ನಿಮಗೆ ಫಸ್ಟ್ ತಿಳಿದಿರಬೇಕಾಗಿರುವಂತಹ ವಿಷಯ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ಮೊದಲ 3 ಪ್ರಮುಖ ವಿಧಗಳು ಲಿಂಗಗಳಲ್ಲಿ ಯಾವ್ಯಾವು ಅಂತ ಹೇಳಿದ್ರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಮೊದಲು ನಾವು ಈ 3 ವಿಧಗಳ ಬಗ್ಗೆ ನೋಡೋಣ, ಆಮೇಲೆ ಅನ್ಯ ಲಿಂಗಗಳ ಬಗ್ಗೆ ನಾವು ಗಮನಿಸ್ತಾ ಹೋಗೋಣಂತೆ. ಈಗ ಅದರಲ್ಲಿ ಒಂದನೇದು ಮಕ್ಕಳೇ, ಯಾವುದದು? ಪುಲ್ಲಿಂಗ. ಅಲ್ಲಿಗೆ ನೇರವಾಗಿ ಬರೋಣ. ಇವೆಲ್ಲ ಹೆಸರೇ ಸೂಚಿಸ್ತವೆ ಮಕ್ಕಳೇ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ, ಅವುಗಳ ಹೆಸರುಗಳಲ್ಲೇ ನಮಗೊಂದಿಷ್ಟು ಅರ್ಥ ಅಲ್ಲೇ ದೊರೆಯುತ್ತೆ, ನಮಗೆ ಸಿಗುತ್ತೆ. ಹೇಗೆ ಅಂತೀರಾ? ಇಲ್ಲೇ ನೋಡಿ, ಪುಲ್ಲಿಂಗ, ಪೂ ಅಂದ್ರೆ ಪುರುಷವಾಚಕ ಅಥವಾ ಪುರುಷ ಸೂಚಕ ಲಿಂಗಗಳನ್ನ ನಾವು ಪುಲ್ಲಿಂಗಗಳು ಅಂತ ಹೇಳಿ ಕರೆಯುವಂಥದ್ದು. ಹಾಗೇನೆ ಸ್ತ್ರೀ ಲಿಂಗ, ಸ್ತ್ರೀ ಅಂದ್ರೆ ಪದದ ಅರ್ಥ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಏನು ಸ್ತ್ರೀ ಅಂದ್ರೆ? ಹೆಣ್ಣು ಅಥವಾ ಮಹಿಳೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಸ್ತ್ರೀಲಿಂಗ ಅಂತ ಹೇಳಿದ್ರೆ ಸ್ತ್ರೀ ಸೂಚಕ ಅಥವಾ ಸ್ತ್ರೀ ವಾಚಕ ಶಬ್ದಗಳನ್ನು ನಾವು ಏನಂತ ಕರಿತೀವಿ? ಸ್ತ್ರೀಲಿಂಗ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನು ನಪುಂಸಕ ಲಿಂಗ, ನಾನು ಮೇಲ್ಮೇಲೆ ಅಂಶಗಳಲ್ಲಿ ಸುಲಭವಾಗಿ ಹೇಳ್ತಾ ಇದ್ದೀನಿ. ನಪುಂಸಕ ಅಂತ ಹೇಳಿದ್ರೆ ಅದು ಪುರುಷವಾಚಕನೂ ಆಗಿರಬಾರದು, ಸ್ತ್ರೀವಾಚಕ ಶಬ್ದನೂ ಆಗಿರಬಾರದು. ಅವೆರಡನ್ನ ಬಿಟ್ಟು ಉಳಿದಂತಹ ಶಬ್ದಗಳು, ಪದಗಳು ಏನದವೆ ಅವೆಲ್ಲವೂ ಕೂಡ ಯಾವುದರ ಅಡಿಯಲ್ಲಿ ಬರ್ತವೆ ಅಂತ ಹೇಳಿದ್ರೆ ನಪುಂಸಕ ಲಿಂಗದ ಅಡಿಯಲ್ಲಿ ಬರುವಂಥದ್ದು ನಾವು ಗಮನಿಸ್ತೀವಿ. ಈಗ ಅವುಗಳ ವ್ಯಾಖ್ಯಾನಗಳ ಜೊತೆಗೆ, ಉದಾಹರಣೆಗಳ ಜೊತೆಗೆ ಒಂದೊಂದೇ ಲಿಂಗದ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಪುಲ್ಲಿಂಗ. ಏನಿದೆ ಇದರ ವ್ಯಾಖ್ಯಾನ? ಪುಲ್ಲಿಂಗದ ವ್ಯಾಖ್ಯಾನ ಏನಿದೆ ನೋಡಿ ಮಕ್ಕಳೇ. ಇಲ್ಲಿ ನಾನು ಅದನ್ನ ಬರೀತಾ ಹೋಗ್ತೀನಿ. ನಾನು ಆಗ್ಲೇ ಹೇಳಿದ್ದೀನಿ, ಒಂದಿಷ್ಟು ನೋಟ್ಸ್ ಮಾಡ್ತಾ ಬರ್ಕೊಂಡ್ರೆ, ಕೇಳಿದ್ರೆ ಇನ್ನೂ ನಿಮಗೆ ಆ ವಿಷಯ ಮಂದಟ್ಟಾಗುತ್ತೆ. ಏನು ಗಮನಿಸಿ, ಯಾವ ಶಬ್ದವನ್ನು ಪ್ರಯೋಗಿಸಿದಾಗ, ಗಂಡಸು, ಇದು ಬಹಳ ಮುಖ್ಯವಾಗಿರುವಂತಹ ಪದ ಮಕ್ಕಳೇ, ಗೊತ್ತಾಗಿದೆ.
ಯಾವ ಶಬ್ದವನ್ನು ಪ್ರಯೋಗಿಸಿದಾಗ ಗಂಡಸು ಎಂಬ ಅರ್ಥ ಅಥವಾ ಅರ್ಥವು ನಮ್ಮ ಮನಸ್ಸಿಗೆ ಹೊಳೆಯುವುದೋ ಅಂತಹ ಶಬ್ದಗಳನ್ನು ನಾವು ಏನಂತ ಕರಿತೀವಿ? ಪುಲ್ಲಿಂಗ. ಅಂತಹ ಶಬ್ದಗಳನ್ನು ಪುಲ್ಲಿಂಗ ಎನ್ನುವರು ಅಥವಾ ಎಂದು ಕರೆಯುವರು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ಗಮನಿಸೋದಾದರೆ ಬಹಳ ಸರಳವಾಗಿ ನಿಮಗೆ ಗೊತ್ತಿರುತ್ತೆ. ನಾನು ಬರೀತಾ ಇದ್ದೀನಿ ರಾಮ ಅಥವಾ ತಂದೆ, ಆಮೇಲೆ ಅಣ್ಣ, ಹುಡುಗ, ಮೊದಲಾದಂತಹ ಪದಗಳು. ಇಲ್ಲೇ ಗೊತ್ತಾಗ್ತದೆ ನೋಡಿ ನಮಗೆ, ಯಾವ ಶಬ್ದವನ್ನ ಪ್ರಯೋಗಿಸಿದಾಗ ಏನಿದೆ, ಗಂಡಸು ಎಂಬ ಅರ್ಥವು ನಮ್ಮ ಮನಸ್ಸಿಗೆ ಹೊಳೆಯುವುದು. ನಾವು ಯಾವ ಪದವನ್ನು ಬಳಕೆ ಮಾಡಿದಾಗ, ಅಂದರೆ ಅದನ್ನು ಕೇಳಿದಾಗ ಅದು ನಮ್ಮ ಮನಸ್ಸಿಗೆ ಯಾವ ಅರ್ಥವನ್ನು ಸೂಚಿಸಿದರೆ ಅಥವಾ ಹೊಳೆದ್ರೆ, ಯಾವ ಅರ್ಥ, ಗಂಡಸು ಎಂಬ ಅರ್ಥವನ್ನು ಸೂಚಿಸಿದರೆ ಅದು ಎಂತಹ ಪದವಾಗುತ್ತೆ? ಪುಲ್ಲಿಂಗದ ಪದವಾಗುತ್ತೆ. ಅದಕ್ಕೆ ಉದಾಹರಣೆಗಳು ಇಲ್ಲೇ ಇದ್ದಾವೆ ನೋಡಿ ಮಕ್ಕಳೇ. ಏನು? ರಾಮ, ತಂದೆ, ಅಣ್ಣ, ಹುಡುಗ ಇತ್ಯಾದಿ ಇನ್ನು ಅನೇಕ ಪದಗಳನ್ನು ನಾವು ಕೊಡ್ಬೋದು. ಇಲ್ಲಿ ನೀವು ರಾಮ, ತಂದೆ, ಅಣ್ಣ ಈ ಪದಗಳನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಹೊಳೆಯುವಂತಹ ಅರ್ಥ ಏನು ಹೇಳಿ? ಇವೆಲ್ಲ ಪುರುಷವಾಚಕ ಪದಗಳು, ಅಂದರೆ ಗಂಡಸು ಎಂಬ ಅರ್ಥವನ್ನು ನಮಗೆ ಸೂಚಿಸ್ತವೆ. ಹಾಗಾಗಿ ಇಂತಹ ಪದಗಳು ಎಲ್ಲವೂ ನಮಗೆ ಯಾವ ಲಿಂಗದ ಅಡಿಯಲ್ಲಿ ಸಿಗ್ತವೆ? ಪುಲ್ಲಿಂಗಕ್ಕೆ ಉದಾಹರಣೆಗಳಾಗಿ ಸಿಗ್ತವೆ. ಹಾಗಾಗಿ ನಿಮಗೆ ಪುಲ್ಲಿಂಗದ ಈ ಅರ್ಥ ಅಥವಾ ವಿಷಯ ಗೊತ್ತಾಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಪುಲ್ಲಿಂಗದ ಅರ್ಥ ನಿಮಗೆ ಗೊತ್ತಾದ ಮೇಲೆ ಮಕ್ಕಳೇ, ಈಗ ನಾವು ಅದರ ಎರಡನೆಯ ವಿಧಕ್ಕೆ ನಾವು ಹೋಗೋಣ. ಪುಲ್ಲಿಂಗ ಆದಮೇಲೆ ಎರಡನೆಯ ವಿಧ ಯಾವುದಿದೆ? ಸ್ತ್ರೀಲಿಂಗದ ಪದವಿದೆ. ಅದನ್ನು ನಾವೀಗ ಗಮನಿಸ್ತಾ ಹೋಗೋಣ. ಎರಡನೆಯ ವಿಧ ಲಿಂಗಗಳಲ್ಲಿ ಯಾವುದದು? ಸ್ತ್ರೀಲಿಂಗ. ಇದು ಕೂಡ ಅಷ್ಟೇ ಮಕ್ಕಳೇ, ಬಹಳ ಸರಳವಾಗಿದೆ. ಪುಲ್ಲಿಂಗ ಅಂದರೆ ನಮಗೆ ಯಾವ ಅರ್ಥವನ್ನ ಕೊಡ್ತು? ಗಂಡಸು ಎಂಬ ಅರ್ಥವನ್ನ ಕೊಡ್ತು. ಈಗ ಆ ಜಾಗದಲ್ಲಿ ಒಂದು ಸಣ್ಣ ಬದಲಾವಣೆ, ಹೆಂಗಸು ಅನ್ನುವಂತಹ ಅರ್ಥವನ್ನ ಸೂಚಿಸುವ ಪದ ನಮಗೆ ಸ್ತ್ರೀಲಿಂಗವಾಗಿ ಸಿಗುತ್ತೆ. ಇಲ್ಲೇ ಉದಾಹರಣೆಯ ಜೊತೆಗೆ ವ್ಯಾಖ್ಯಾನನೂ ಕೂಡ ನಾವು ನೋಡ್ತಾ ಹೋಗೋಣ. ನೋಡಿ, ಯಾವ ಶಬ್ದವನ್ನು ಪ್ರಯೋಗಿಸಿದಾಗ, ಏನು ಮಾಡಿದಾಗ? ಯಾವ ಶಬ್ದವನ್ನು ಪ್ರಯೋಗಿಸಿದಾಗ ಹೆಂಗಸು ಎಂಬ ಅರ್ಥವು ನಮ್ಮ ಮನಸ್ಸಿಗೆ ಹೊಳೆಯುವುದೋ ಅಂತಹ ಶಬ್ದಗಳನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ
ಸ್ತ್ರೀಲಿಂಗ ಎನ್ನುವರು. ಗಮನಿಸ್ತದಿರಿ ಅಂಥೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಈಗ ಇದಕ್ಕೆ ಉದಾಹರಣೆ ಯಾವ ಪದಕ್ಕೆ? ಸ್ತ್ರೀಲಿಂಗದ ಪದಕ್ಕೆ ಉದಾಹರಣೆಯನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಯಾವ ಶಬ್ದವನ್ನ ಪ್ರಯೋಗಿಸಿದಾಗ ಯಾವ ಅರ್ಥ ಹೊಳಿಬೇಕು ನಮಗೆ? ಹೆಂಗಸು ಎಂಬಂತಹ ಅರ್ಥ ನಮ್ಮ ಮನಸ್ಸಿಗೆ ಹೊಳಿಬೇಕು. ಅಂತಹ ಪದಗಳನ್ನು ನಾವು ಏನಂತ ಕರಿತೀವಿ? ಸ್ತ್ರೀಲಿಂಗಗಳು ಅಂತ ಹೇಳಿ ಕರಿತೀವಿ. ಈಗ ಇದಕ್ಕೆ ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗೋಣ. ಅಲ್ಲಿ ಏನು ಬರೆದಿದ್ದೀವೋ ಅದಕ್ಕೆ ವಿರುದ್ಧವಾಗಿ ಬರೆಯುವಂಥದ್ದು. ಸೀತೆ, ಗಮನಿಸ್ತಿದ್ದೀರಲ್ಲ? ಹಾಗೇನೆ ಅಮ್ಮ, ಹಾಗೇನೆ ಅಕ್ಕ ಅಥವಾ ಹುಡುಗಿ. ಗಮನಿಸ್ತದ್ರಿ? ಹಲವಾರು ಬೇಕಾದಷ್ಟು ಪದಗಳನ್ನು ಮಕ್ಕಳೇ ನಾವು ಉದಾಹರಣೆಯನ್ನು ಕೊಡ್ತಾ ಹೋಗ್ಬೋದು. ಯಾವ ಪದಕ್ಕೆ? ಸ್ತ್ರೀಲಿಂಗದ ಪದಕ್ಕೂ ಕೂಡ. ನೋಡಿ, ಇಲ್ಲಿ ಬಳಕೆಯಾಗಿರೋ ಪದಗಳನ್ನು ನೀವು ಗಮನಿಸಿರಿ. ಸೀತೆ, ಅಮ್ಮ, ಅಕ್ಕ, ಹುಡುಗಿ, ಇವೆಲ್ಲವೂ ನಮಗೆ ಯಾವ ಒಂದು ಮನಸ್ಸಿಗೆ ಅರ್ಥವನ್ನು ತೋಚಿಸ್ತವೆ ಅಂತ ಹೇಳಿದ್ರೆ ಸ್ತ್ರೀ ಅರ್ಥವನ್ನು, ಅಂದರೆ ಹೆಂಗಸು ಎಂಬ ಅರ್ಥವನ್ನು ನಮಗೆ ಇವು ಹೊಳೆಯುವಂತೆ ಮಾಡ್ತವೆ. ಹಾಗಾಗಿ ಇವುಗಳನ್ನು ನಾವು ಎಂತಹ ಪದಗಳು ಅಂತ ಹೇಳಿ ಕರಿತೀವಿ? ಸ್ತ್ರೀಲಿಂಗದ ಪದಗಳು ಅಂತ ಹೇಳಿ ಕರಿತೀವಿ. ಇದು ಲಿಂಗದ ಪ್ರಮುಖ 3 ವಿಧಗಳಲ್ಲಿ 2ನೆಯ ವಿಧ ಸ್ತ್ರೀಲಿಂಗ. ಅರ್ಥ ಆಯಿತು ಅಂಥೇಳಿ ನಾನು ಅಂದ್ಕೊಳ್ತೀನಿ. ಇನ್ನು ಇದರಲ್ಲಿ ಉಳ್ಕೊಂಡಿರೋದು 3ನೇದು ನಪುಂಸಕಲಿಂಗ. ಅದ್ರ ಬಗ್ಗೆನೂ ಕೂಡ ನಾವು ನೋಡ್ತಾ ಹೋಗ್ಬಿಡೋಣ ಮಕ್ಕಳೇ. ನೋಡಿ, 3ನೇದಾಗಿರ್ತಕ್ಕಂಥದ್ದು ನಪುಂಸಕ ಲಿಂಗ. ಏನದು ನಪುಂಸಕ ಲಿಂಗ? ಅದರ ವ್ಯಾಖ್ಯಾನವನ್ನು ಕೂಡ ನಾವು ನೋಡ್ತಾ ತಿಳಿಯುವ ಪ್ರಯತ್ನ ಮಾಡೋಣ. ಇದು ಲಿಂಗದ 3ನೇ ವಿಧ. ಏನಿದ್ರದ್ದು ನೋಡಿ. ಯಾವ ಶಬ್ದವನ್ನು ಪ್ರಯೋಗಿಸಿದಾಗ, ಏನು ಮಾಡಿದಾಗ? ಪ್ರಯೋಗಿಸಿದಾಗ ಗಂಡಸು ಹಾಗೂ, ಇದು ಬಹಳ ಮುಖ್ಯ, ಗಂಡಸು ಹಾಗೂ ಹೆಂಗಸು ಎಂಬ ಎರಡೂ ಅರ್ಥಗಳನ್ನು ನಮ್ಮ ಮನಸ್ಸಿಗೆ ಹೊಳೆಯುವುದಿಲ್ಲವೋ ಎಂಬ ಅರ್ಥವು ನಮ್ಮ ಮನಸ್ಸಿಗೆ ಹೊಳೆಯುವುದಿಲ್ಲವೋ ಅಂತಹ ಶಬ್ದಗಳನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ನಪುಂಸಕಲಿಂಗ ಎನ್ನುವರು. ಇದಕ್ಕೂ ಕೂಡ ಉದಾಹರಣೆಗಳನ್ನು ನಾವು ಗಮನಿಸಿಬಿಡೋಣ ಮಕ್ಕಳೇ. ನೋಡಿ, ಮರ, ಕಲ್ಲು, ಹಸು, ಗಿಳಿ, ಇನ್ನು ಇತ್ಯಾದಿ ಬಹಳಷ್ಟನ್ನ ನಾವು ಕೊಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ನೀವು ಗಮನಿಸ್ತಿದ್ದೀರಾ ಎಲ್ಲರೂ ಕೂಡ. ಏನಿದೆ? ನಪುಂಸಕಲಿಂಗದ ವ್ಯಾಖ್ಯಾನ ಏನಿದೆ? ಯಾವ ಶಬ್ದವನ್ನ ಪ್ರಯೋಗಿಸಿದಾಗ, ಗಮನ ಇರಲಿ ಮಕ್ಕಳೇ, ನಮ್ಮ ಮನಸ್ಸಿಗೆ ಅದು ಗಂಡಸು ಅನ್ನುವಂತಹ ಅರ್ಥನೂ ಕೊಡಬಾರ್ದು, ಹೆಂಗಸು ಅನ್ನುವಂತಹ ಅರ್ಥವನ್ನು ನಮಗೆ ಅದು ತೋರಬಾರ್ದು. ಇಲ್ಲಿ ಹೇಳಿದೆ ನೋಡಿ, ಗಂಡಸು ಹಾಗೂ
ಹೆಂಗಸು ಎಂಬ ಎರಡೂ ಅರ್ಥಗಳನ್ನು ನಮ್ಮ ಮನಸ್ಸಿಗೆ ಹೊಳೆಯುವುದಿಲ್ಲವೋ, ನಮ್ಮ ಮನಸ್ಸಿಗೆ ಅದು ಗಂಡಸು ಅಂತನೂ ಅರ್ಥ ಹೊಳೆಯಲ್ಲ, ಅಥವಾ ಹೆಂಗಸು ಅನ್ನುವಂತಹ ಅರ್ಥನೂ ನಮಗದು ಬರಬಾರದು. ಅಂತಹ ಶಬ್ದಗಳನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ನಪುಂಸಕ ಲಿಂಗಗಳು ಅಂಥೇಳಿ ಕರಿತೀವಿ. ಅದಕ್ಕೆ ಉದಾಹರಣೆಯ ಪದಗಳು ಯಾವ್ಯಾವು ಇಲ್ಲೇ ಇದ್ದಾವೆ ನೋಡಿ. ಮರ 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 ಅನ್ನೋದು ನಪುಂಸಕ ಲಿಂಗ ನೋಡಿ. ಆ ಪದ ಕೇಳಿದಾಗ ನಾವು ಅದನ್ನು ಗಂಡಸು ಅನ್ನುವಂತಹ ಪುರುಷವಾಚಕ ಪದ ಅನ್ನೋದನ್ನು ನಮಗನ್ಸಲ್ಲ. ಹಾಗೇನೆ ಕಲ್ಲು, ಅದು ಕೂಡ ಈ ಕಡೆಗೆ ಗಂಡಸು ಅಲ್ಲ ಹೆಂಗಸು ಅಲ್ಲ ಅನ್ನುವಂತಹ ಅರ್ಥ. ಇನ್ನು ಹಸು, ಗಿಳಿ, ಇಲ್ಲೊಂದು ವಿಷಯನ ನಾನು ನಿಮಗೆ ಮನದಟ್ಟು ಮಾಡಬೇಕು ಮಕ್ಕಳೇ. ಈ ಪ್ರಾಣಿ ಪಕ್ಷಿಗಳ ಸಂಕುಲ ಏನಿದೆ, ವರ್ಗ ಏನಿದೆ, ಅವುಗಳನ್ನು ಕೂಡ ನಮ್ಮ ಕನ್ನಡದ ಲಿಂಗಗಳಲ್ಲಿ ನಾವು ಯಾವುದಕ್ಕೆ ಸೇರಿಸಿದ್ದೀವಿ ಅಂತ ಹೇಳಿದ್ರೆ ನಪುಂಸಕ ಲಿಂಗಕ್ಕೆ ಸೇರಿಸಿದ್ದೀವಿ. ಇದು ನಿಮಗೆ ಸ್ಪಷ್ಟತೆ ಇರಬೇಕು. ಕಾರಣ ನೀವು ಅದರಲ್ಲಿ ಗಮನಿಸಬಹುದು, ಕೆಲವರು ಹೇಳ್ತಾರೆ ಅಥವಾ ಪ್ರಶ್ನೆ ಮಾಡ್ತಾರೆ, ಈಗ ಕೆಲವು ಪ್ರಾಣಿಗಳಲ್ಲಿ ಮರಿಗಳಿಗೆ ಜನ್ಮ ಕೊಡುವಂತಹ ಕೆಲವು ಪ್ರಾಣಿಗಳಿದ್ದಾವೆ, ನಾವು ಅದನ್ನು ಸ್ತ್ರೀ ಅಂಶದಲ್ಲಿ ಕಾಣಬಹುದಲ್ಲ ಅಂಥೇಳಿ ಕೆಲವು ಪ್ರಶ್ನೆಗಳನ್ನು ಮಕ್ಕಳುಗಳು ಕೇಳ್ತಾರೆ. ಆದರೂ ಕೂಡ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ ಹಸು, ಗಿಳಿ, ಈ ಪ್ರಾಣಿ ಪಕ್ಷಿಗಳೆಲ್ಲ ಮನುಷ್ಯನಷ್ಟು ಅಭಿವೃದ್ಧಿಯ ಪ್ರತೀಕವಾದಂತಹ ಜೀವನ ಕ್ರಮವನ್ನು ಅವಿನ್ನೂ ಕೂಡ ನಡೆಸಿಲ್ಲ. ಹಾಗಾಗಿ ನಾವು ಲಿಂಗಗಳ ವಿಧಗಳಲ್ಲಿ ಮನುಷ್ಯ ಜಾತಿಯಲ್ಲಿ ಬರ್ತಕ್ಕಂತಹ ಗಂಡಸು ಮತ್ತು ಹೆಂಗಸು ಅಂದರೆ ಗಂಡು ಹೆಣ್ಣು ಅನ್ನುವಂತಹ ಎರಡು ಲಿಂಗಗಳನ್ನು ಪ್ರತ್ಯೇಕ ಮಾಡಿದ್ದೀವಿ. ನಮಗೆ ಗಂಡಸು ಅನ್ನುವಂತಹ ಅರ್ಥವನ್ನು ಸೂಚಿಸಿದ್ದನ್ನು ನಾವು ಅದನ್ನು ಪುಲ್ಲಿಂಗ, ಹೆಣ್ಣು ಅನ್ನುವಂತಹ ಅರ್ಥವನ್ನು ಸೂಚಿಸುವ ಪದಗಳನ್ನು ಸ್ತ್ರೀಲಿಂಗದಲ್ಲಿ ನಾವು ವರ್ಗೀಕರಣ ಮಾಡಿದ್ದೀವಿ. ಅದನ್ನು ಹೊರತುಪಡಿಸಿದರೆ ಬಿಟ್ಟರೆ ಉಳಿದೆಲ್ಲ ಪ್ರಾಣಿಗಳ ಸಂಕುಲ ಆಗಿರಬಹುದು, ಪಕ್ಷಿಗಳ ಸಂಕುಲಗಳನ್ನಾಗಿರಬಹುದು, ನಾವು ಯಾವುದರ ವರ್ಗಕ್ಕೆ ಸೇರಿಸಿದ್ದೀವಿ ಅಂತ ಹೇಳಿದ್ರೆ ನಪುಂಸಕ ಲಿಂಗದ ಅಡಿಯಲ್ಲಿ ಅವುಗಳನ್ನು ಸೇರಿಸಿದ್ದೀವಿ. ಹಾಗಾಗಿ ಇವತ್ತಿನ ಈ ವಿಷಯ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಇವತ್ತಿನ ವಿಷಯದಲ್ಲಿ ನಾವು ಲಿಂಗದ ವಿಧಗಳಲ್ಲಿ ಮೊದಲು ಬರುವ 3 ಲಿಂಗಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಒಂದು ಪುಲ್ಲಿಂಗ, ಇನ್ನೊಂದು ಸ್ತ್ರೀಲಿಂಗ, ಮೂರನೇದಾಗಿರ್ತಕ್ಕಂಥದ್ದು ನಪುಂಸಕ ಲಿಂಗ. ಮುಂದಿನ ತರಗತಿಯಲ್ಲಿ ಮಕ್ಕಳೇ ಇದೇ ಲಿಂಗದಲ್ಲಿ ಇಷ್ಟೇ ವಿಧಗಳು ಮುಗಿಲಿಲ್ಲ, ಇನ್ನು ಅನ್ಯ ಲಿಂಗಗಳು ಅಂಥೇಳಿ ಇನ್ನೊಂದಿಷ್ಟು ಬರ್ತವೆ. ಅನ್ಯ ಲಿಂಗಗಳು ಅಂಥೇಳಿ ಇವನ್ನ ಮುಂದಿನ ಉನ್ನತ ವ್ಯಾಸಂಗಕ್ಕೆ ಹೋದರೆ ಅಥವಾ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನ್ಯ ಲಿಂಗಗಳ ಬಗ್ಗೆನೂ ಕೂಡ ಕೇಳುವಂತಹ ಸಾಧ್ಯತೆ ತುಂಬ ಇರೋದರಿಂದ ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋವನ್ನು ನೀವೆಲ್ಲರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅನ್ನೋದನ್ನು ನಾನು ಭಾವಿಸ್ತಾ, ಯಾರೆಲ್ಲ ಈ ಕನ್ನಡ GMV ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ. ಬಹಳ ಮುಖ್ಯವಾಗಿರೋದು ವಿದ್ಯಾರ್ಥಿಗಳಿಗೆ ಇದನ್ನು ನೀವೆಲ್ಲರೂ ಶೇರ್ ಮಾಡಿ ಅನ್ನೋ ಮಾತನ್ನು ಕೇಳ್ಕೊಳ್ತಾ ಇಂದಿನ ವಿಡಿಯೋವನ್ನು ನಾನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎನ್ನುವ ಮಾತಿನೊಂದಿಗೆ ಎಲ್ರಿಗೂ ಧನ್ಯವಾದಗಳು.